ಆಕಾಶವಾಣಿ ಧಾರವಾಡ. ಕಿರುನಾಟಕ ತೂಕ ಕಡಿಮೆ ಮಾಡಿ. ಮೂಲ ಕಥೆ ಡಾಕ್ಟರ್ ಜ್ಯೋತ್ಸನಾ ಕಾಮತ್. ರೇಡಿಯೋ ರೂಪಾಂತರ ಪ್ರಭಾ ಸಿರೂರ್. ತೂಕ ಕಡಿಮೆ ಮಾಡಿ. ಅಲ್ರಿ, ನಾಯೇನ್ ಅಷ್ಟು ದಪ್ಪದೇನೇನ್ರಿ? ಎಲ್ಲಾರು ಹೇಳೋದು ಒಂದ ಮಂತ್ರ, ದಪ್ಪ ದಪ್ಪ ಅಂತ. ಯಾಕೆ ಏನಾತೀಗ? ಹೊರಗೆ ಹೋಗಿ ಬಂದ ಕೂಡ್ಲೆ ಸಿಡಿಮಿಡಿ ಇದ್ದದ್ದು ನೋಡ್ ನಿಂದು. ಮತ್ತೇನ್ರಿ, ನಮ್ ಸಮಾಜದಾಗ ಎಲ್ಲಾರು ಒಂದ ಎರ್ಕದ್ಲಿ ಹೊಯ್ದಂಗಿರ್ಬೇಕು ಅಂತ ಕಾಣ್ತದ. ಸ್ವಲ್ಪ ಎತ್ತರ ಇದ್ರ ಲಂಬು ಅಂತಾರ, ಎತ್ತರ ಕಡಿಮೆ ಆದ್ರ ಕುಳ್ಳಿ ಅಂತ ಚಷ್ಟಿ ಮಾಡ್ತಾರ. ದಪ್ಪ ಆಗಿದ್ರ ಗಜಲಕ್ಷ್ಮಿ, ತೆಳ್ಳಗಿದ್ರ ಸಣಕಲ್ ಕಡ್ಡಿ ಅಂತಾರ. ಬಣ್ಣ ಕೆಂಪಿದ್ರ ಬೆಳ್ಳಿ, ಕೃಷ್ಣವರ್ಣಿದ್ರ ಕರಿ ಕಾಗಿ ಅಂತ ಅನ್ವರ್ಥಕ್ ನಾಮ ಇಡ್ತಾರ. ಅಲ್ರಿ, ಮೊಣಕಾಲ್ ತನಕ ಕೇಶಿ ರಾಶಿ ಇದ್ರ ಕರಡಿಗೆ ಆತಂತ, ಕಡಿಮೆ ಕೂದ್ಲಿದ್ರ ಕೊತ್ತಂಬರಿ ಕಟ್ಟು ಅನ್ನೋ ಬಿರುದು ಲಘು ಬಂದ್ಬಿಡ್ತದ ನೋಡ್ರಿ. ಹುಟ್ಟೋ ಮೊದ್ಲ ತಂದೆ ತಾಯಿಗೆ ತನ್ನ ಅಂಗಾಂಗಗಳು ಹಿಂಗ ಇರ್ಬೇಕು ಅಂತ ನೋಟಿಸ್ ಕಳಿಸ್ಲಿಕ್ ಸಾಧ್ಯ? ಅಲ್ರಿ, ನಾನು ಅಷ್ಟು ದಪ್ಪದನೇನ್ರಿ? ಇರ್ಲೇಳ, ನೀ ಯಾಕೆ ಕಾಳಜಿ ಮಾಡ್ತಿ? ಈ ಡ್ರಮ್ ನೀರಿನೊಳಗ ತೇಲೋದ್ರಿಂದ ಜಲಸಮಾಧಿ ಆಗೋ ಸಂಭವ ಇಲ್ಲಿ ಬಿಡು. ಎಲ್ಲೇ ಹೋಗ್ಲಿ ಚುಚ್ಚಿ ಮಾತಿಗೆ ಕೊನೆನ ಇಲ್ಲ. ಮನ್ಯಾಗ ನಿಮ್ ಕಡೆನೂ ಅನಿಸ್ಕೋಬೇಕಾಗ್ಯದ ನನಗ. ಆ ನಿರ್ಮಲಿ ಸುಬ್ಬಿ ಏನಂತ ಗೊತ್ತದ ನಿಮಗ? ಏನಂತಾಳ? ಬೆಳಿಗ್ಗೆ ಇವತ್ತ ಆನೆ ಮರಿ ದರ್ಶನಾತು, ಒಳ್ಳೆ ಕೆಲ್ಸ ಕೈ ಹಾಕೋ ಹಂಗ ಇಲ್ಲ ಅಂತ ನನ್ ಕೇಳೋ ಹಂಗ ಒಣಗ್ತಾಳ. ಮೊನ್ನೆ ಅಂಗಡಿಗೆ ಹೋಗ್ಬೇಕಾರ ಒಬ್ಬ್ಯಾಕಂತೂ ಈ ಬರೋದ್ ದಿನದಾಗ ಈ ಅಮ್ಮ ಏನ್ ತಿಂತಿರ್ಬಹುದು ಅಂತ ಆಶ್ಚರ್ಯ ಪಡ್ತಾಳ್ರಿ. ನಾ ತಿಂದ್ರ ಈಕಿದೇನ್ ಗಂಟು ಹೋಗ್ತದ? ಏನ್ ಆಗ್ತೀರಿ? ಅಲ್ಲ, ನಂದ ಗೋಕುಲದ ಗೋಪಿಯರ ಹಂಗ ಹಾಲು ಮೊಸರು ತುಪ್ಪ ತಿನ್ಕೋಂತ ನೀ ಸುಖದಿಂದ ಇದ್ದದ್ದು ಆಕಿಗೆ ಆ ಸೊಣಕಲ ಕಡ್ಡಿಗೆ ಸಹನ ಆಗ್ಲಿಲ್ಲೋ ಏನೋ. ಅಷ್ಟೇ ಅಲ್ರಿ, ಮೊನ್ನೆ ಆ ಕಾಲೇಜ್ ಸ್ಟೂಡೆಂಟ್ ನೋಡೆ ಇವ್ರಿ ಕಣೆ ಎಲ್ಲಾ ಪತ್ರಿಕೆಗಳಲ್ಲಿ ಹಾಸ್ಯ ರೇಖಾಚಿತ್ರಗಳಲ್ಲಿ ಮಾಡೆಲ್ಲು ಅಂತ ತನ್ ಗೆಳತಿಯರ್ ಮುಂದ್ ಸಾರಿ ಹೇಳ್ತಾಳ. ಬಸ್ನಾಗ ತಮ್ಮ ಪಕ್ಕದ ಜಾಗ ಇದ್ರು ಕೂಡ್ಲಿಕ್ ಯಾರು ಕರೆಯೋದಿಲ್ಲ. ಅಲ್ರಿ, ಒಂದ್ ರಿಕ್ಷಾದಾಗ 3 ಮಂದಿನ ಕೂಡಿಸ್ಕೊಂಡು ಹೋಗ್ತಾರ ಇಲ್ಲೋ? ಹೌದು. ನಾನ್ ನೋಡಿದ್ ಕೂಡ್ಲೆ 2 ರಿಕ್ಷಾ ಮಾಡ್ರಿ ಅಂತಾರ. ಖರೆ ಹೇಳ್ರಿ, ನಾ ಅಷ್ಟು ದಪ್ಪಿದ್ದೇನೇನ್ರಿ? ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕು? ನೋಡು ಸುಮಾ, ಪ್ರತಿಯೊಬ್ಬರ ದೇಹದ ರಾಸಾಯನಿಕ ಕ್ರಿಯೆಗಳು ತೀರಾ ಭಿನ್ನ ಇರ್ತಾವ. ಕೆಲವರು ಕೊಬ್ಬು ಕುಡಿದ್ರು ಅದು ನೀರಾಗಿ ಅವ್ರು ಇದ್ದಂಗನೇ ಇರ್ತಾರ. ಈಗ ನಿನ್ನಂಥವ್ರು ನೀರು ಕುಡಿದ್ರು ದೇಹದಾಗ ಕೊಬ್ಬಾಗ್ತದ ನೋಡು. ಹೌದಲ್ಲ? ನೋಡು, ಒಂದ ಮನೆಯೊಳಗ ಒಂದ ರೀತಿ ಆಹಾರ ಸೇವಿಸಿದ್ರೂ ಕೊಬ್ಬು ಬಳಸೋ ರೀತಿ ಭಿನ್ನವಾಗಿ ಇರ್ತಾವ. ಆರೋಗ್ಯವಾಗಿದ್ರಾದ್ ಬಿಡು, ತೆಳ್ಳಗ ಬಳಕೋ ದೇಹ ಪಡ್ಕೊಂಡು ನೀ ಏನು ಭರತನಾಟ್ಯ ಮಾಡಬೇಕಾಗಿದೇನು? ಇಲ್ರಿ, ಆದ್ರ ಕಾಲ್ ನೋವು ಹೆಚ್ಚಾಗಿ ಮೊನ್ನೆ ಡಾಕ್ಟರ್ ಕಡೆ ಹೋದಾಗ ದಿನ ಔಷಧ ತಗೋತಿ ಇಲ್ಲೋ? ನೋವು ಕಡಿಮೆ ಆಗಿಲ್ಲನು? ಸ್ವಲ್ಪ ಕಡಿಮೆ ಆಗ್ಯದ, ಮತ್ತ ಆದ್ರ ಕೊಬ್ಬು ಹೆಚ್ಚಾಗ್ಯದ, ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿಲ್ಲ ಅವ್ರು. ನೋಡು, ಮತ್ತೆ ಪ್ರಯತ್ನ ನಡೆಸಿದಲ್ಲ ನೋಡು, ಮತ್ತ ತಿಂದದ್ದೆಲ್ಲ ಕರಗಿಸ್ಲಿಕ್ಕೆ ಕರಾಟೆ ಕ್ಲಾಸ್ಗೆ ಹೋಗ್ಲಿಕ್ಕೆ ಹತ್ತಿರಿ. ಆ ಮಾಂಜರ ಪಾಟಿನ ಸಮವಸ್ತ್ರದೊಳಗ ಕೈದಿ ರೂಪ ತಾಳ್ಕೊಂಡು ಗುದ್ದಲಿಕ್ಕೆ ತಿವಿಲಿಕ್ಕೆ ತಿವಿಸ್ಕೊಳ್ಳಿಕ್ಕೆ ತಯಾರಾಗಿಲ್ಲ ಆ ಹರೇದ ಹುಡುಗಿಯರು ಕೂಡ. ಹೋಗ್ರಿ, ನಾ ಕರಾಟೆ ಕ್ಲಾಸಿಗೆ ಹೋಗೋದು ಬಿಟ್ಬಿಟ್ಟೇನೆ. ಅರೆ ಯಾಕ? ಮಾಸ್ತರು ಅಂಕೆ ಎಣಿಸೋದ್ರಾಗ ಹುಡುಗರು ಸ್ಪ್ರಿಂಗ್ ನಂಗ್ ಜಿಗಿತಾರ. ನಾನು ಹಿಂದಿನ ಕಾಲು ಮುಂದ್ ಒಯ್ಯೋದ್ರಾಗ ಅವರು ಆ ಕವಾಯತ್ 4 ಸಲ ಮುಗಿಸಿರ್ತಾರ ನೋಡ್ರಿ. ಅಷ್ಟ ಅಲ್ಲ, ನಾ ತಪ್ಪು ಮಾಡ್ದಾಗೊಮ್ಮೆ ಹಂಗಲ್ಲಜ್ಜಿ ಹಿಂಗಜ್ಜಿ ಅಂತ ಎಲ್ಲಾರು ನನಗ ಕಲಿಸ್ಲಿಕ್ ಬರ್ತಾರ. ನಾವ್ರು ಅವನ್ ವಯಸ್ಸಿನಾಕ ಇರಬಹುದು, ಅಜ್ಜಿ ಅಂದ್ರ ನನ್ ಸಿಟ್ಟು ಬರುದಿಲ್ಲೇನು? ಓ, ಹಿಂಗದ ಏನು? ಅಲ್ಲ ಸುಮಾ, ತಿರುಗಾಟದಿಂದ ತೂಕ ಕಡಿಮೆ ಆಗಬಹುದು ಅಂತ ನಸಿಕಿನಾಗ ಕಿರಿಚಿಕೊಳ್ಳೋ ಆ ಅಲಾರಾಮ್ ಗಡಿಯಾರದ ಕಿವಿ ಹಿಂಡ್ತಿದ್ದಿ. ಆದ್ರೆ ಚಹಾ ಕುಡಿದ್ರೆ ಹ್ಯಾಂಗ ಹೊರಗೆ ಬೀಳೋದು ಅಂತ ಹಾಲಿಗೆ ಹಾದಿ ಕಾದ್ ಹಾಲು ಬಂದು ಉಳಿದ ದಿನಚರಿ ಮುಗಿಸಿ ಹೊರಗೆ ಬೀಳೋ ತನಕ ಅಂದ್ರೆ ಬಿಸಿಲು ಏರ್ ಬಿಡ್ತಿತ್ತು. ಸ್ವಲ್ಪ ನಡೆಯೋದ್ರೊಳಗೆ ದಣದ ಬಿಡ್ತಿತ್ತು. ಹೌದು, ಮತ್ತ 2 ದಿನ ನಡೆದು ಬಂದು 3ನೇ ದಿನ ಏಳಲಿಕ್ಕೇನೂ ಆಗಲಿಲ್ಲ. ಅಲಾರಾಮ್ ಅರ್ಧಕ್ಕೆ ನಿಲ್ಲಿಸಿ ನಿದ್ದಿ ಮುಂದುವರೆಸಿದಿ. 4ನೇ ದಿನ ಅಂತೂ ಅದಕ್ಕೆ ಪೂರ್ತಿ ರಜಾ ಆಗಿಬಿಡ್ತು. ಅಲ್ರಿ,
ನನಗೊಂದು ವಿಚಾರ ಹೋದದ. ಹೊಳಿತಾ ಹೇಳೇ ಬಿಡಂಗಾರ ಏನದು? ಅಲ್ಲ, ಕರಾವಳಿ ಗುರ್ತಿನ ಡಾಕ್ಟರ್ ನೀವೊಬ್ಬಾಕಿ ನಿಸರ್ಗ ಚಿಕಿತ್ಸೆಯಿಂದ ತೂಕ ಕಡಿಮೆ ಮಾಡ್ತಾಳ ಅಂತಿದ್ರಲ್ಲ. ಅಲ್ಲ, ಒಂದ್ 3 ತಿಂಗಳು ಹೋಗಿ ಇದ್ದು ಬರ್ಲೇನು? ಸುಮ್ಮ ನಿನ್ನ ಮನಸ್ಸಿನಾಗ ಬಂದದ ಅಂದ್ಮೇಲೆ ಹೋಗೇ ಬಾ ನೀನು. ಅಲ್ಲ, ಸುಮಾ ಹೋಗಿ 15 ದಿನ ಆತು. ಮುಟ್ಟಿದ ಕೂಡಲೇ ಪತ್ರ ಒಮ್ಮೆ ಬರೆದಿದ್ಲು, ಆಮೇಲೆ ಪತ್ರನ ಬಂದಿಲ್ಲಲ್ಲ. ಆರಾಮ್ ಇರ್ಬೋದು. ಹೋದ ಕೂಡಲೇ ಬಹಳ ಖುಷಿಯಿಂದ ಬರೆದಿದ್ಲು ಆ ಪತ್ರದೊಳಗೆ. ಈ ಆರೋಗ್ಯ ಧಾಮದ ಪರಿಸರ ನೋಡಿಯೇ ಮನಸ್ಸು ಪ್ರಫುಲ್ಲವಾಯಿತು. ಪಕ್ಕದಲ್ಲಿ ಅಬ್ಬರಿಸುವ ಅರಬ್ಬಿ ಸಮುದ್ರ, ಶುದ್ಧವಾದ ಮಳೆಲ ರಾಶಿ, ಫಲಪುಷ್ಪಗಳಿಂದ ಕಂಗೊಳಿಸುವ ತೆಂಗಿನ ತೋಪುಗಳು, ಗಾಳಿ ಬೀಸಿದಾಗೊಮ್ಮೆ ಸೈ ನಾದ ಹೊರಡಿಸುವ ಗಾಳಿ ಮರಗಳು. ಅದೆಷ್ಟೋ ಕಾಲದಿಂದ ಇಂಥ ವಿಶ್ರಾಂತಿ ಧಾಮದಲ್ಲಿ ಕೆಲ ಕಾಲ ಕಳೆಯಬೇಕೆಂದಿದ್ದ ಕನಸು ಈ ರೀತಿಯಿಂದಲಾದರೂ ನನಸಾಗುತ್ತಿದೆಲ್ಲ ಎಂದು ನೆಮ್ಮದಿ ಎನಿಸಿತು ಅಂತ ಬರೆದಿದ್ಲು. ಅಂದಮೇಲೆ ಆರಾಮಿರ್ಬೋದು. ಇವತ್ತಾದರೂ ಆಕಿ ಪತ್ರ ಬರ್ತದೋ ಏನೋ ನೋಡಬೇಕು. ಓ, ನಾ ಅಂದ್ಕೊಂಡಂಗ ಪತ್ರ ಬಂದ ಬಿಟ್ಟದಲ್ಲ. ಏನ್ ಬರ್ದಾಳ ನೋಡೋಣ. ತನ್ನ ದಿನಚರಿನ ಬರೆದು ಬಿಟ್ಟಾಳಲ್ಲ. ಬೆಳಿಗ್ಗೆ 4ಕ್ಕೆ ದಿನಚರಿ ಆರಂಭ. ಆರೋಗ್ಯಕ್ಕೆ ಒಳ್ಳೆಯದೆಂದು ಯಾವುದೋ ಸೊಪ್ಪಿನ ಕಷಾಯ ಕುಡಿದು ಸಾಮೂಹಿಕ ಸರ್ವಾಂಗ ಸುಂದರ ವ್ಯಾಯಾಮ ಮಾಡಬೇಕು. ಬಟ್ಟೆಗಳೆಲ್ಲ ಬೆವತ ನಂತರ ಸುಧಾರಿಸಿಕೊಳ್ಳಬೇಕು. ಕೆಂಡದ ಮೇಲೆ ಸುಟ್ಟ ಹಪ್ಪಳದೊಂದಿಗೆ ಗಂಜಿಯ ತಿಳಿಯನ್ನು ಸೇವಿಸುವಾಗ ಹಸಿದ ಹೊಟ್ಟೆ ಮಸಾಲೆ ದೋಸೆ, ಪುರಿ ಭಾಜಿ, ಫಿಲ್ಟರ್ ಕಾಫಿಗಳನ್ನು ನೆನೆಸಿಕೊಳ್ಳುತ್ತದೆ. ಗಂಜಿಯ ನಾಷ್ಟಾದ ನಂತರ ರೇವೆಯಲ್ಲಿ ಕೊರಳು ತನಕ ಹೊಂಡ ತೋಡಿ ಸಮಾಧಿ ತೆಗೆದುಕೊಂಡವರಂತೆ ಕುಳಿತಿರಬೇಕು. ಹೊಟ್ಟೆಯಲ್ಲಿ ತಾಳ, ಹೊರಗೆ ಬಿಸಿಲಿನ ತಾಪ ಬೇರೆ. ಈ ಶಿಕ್ಷೆಯಿಂದ ಬಿಡುಗಡೆ ಎಂದು ಅನಿಸಿಬಿಡುತ್ತದೆ. ಮಧ್ಯಾಹ್ನ ಊಟಕ್ಕೆ ಸೂರ್ಯನ ಶಾಖಕ್ಕೆ ಬೇಯಿಸಿದ ಅನ್ನ, ಉಪ್ಪು ಖಾರ ಕಾಣದ ಸೊಪ್ಪು ಮತ್ತು ಮಜ್ಜಿಗೆ ನೀರು. ಮಧ್ಯಾಹ್ನ ಆಸರಿಗೆ ಎಳ್ಳು ನೀರು. ರಾತ್ರಿ ಕೊಬ್ಬು ರುಚಿ ಎರಡೂ ಇಲ್ಲದ 1 ಲೋಟ ಆಕಳ ಹಾಲು. ಇಲ್ಲಿ ಕೊಡುತ್ತಿದ್ದ ಆಹಾರವೇ ಕಡಿಮೆ, ಅದರಲ್ಲಿಯೂ ಕಾಲು ಭಾಗ ಕಂಠದ ಕೆಳಗೆ ಇಳಿಯದ್ದರಿಂದ ಆನೆಯಂತೆ ಇದ್ದವಳು 2 ವಾರಗಳಲ್ಲಿಯೇ ಆಡಿನಂತೆ ಆಗಿದ್ದೇನೆ. ಇನ್ನೊಂದು ವಾರ ಕಳೆದರೆ ಬದುಕಿರಲಾರೆ. ಸಾಯುವ ಮೊದಲು 2 ದಿನವಾದರೂ ನಿಮ್ಮೊಡನೆ ನೆಮ್ಮದಿಯಿಂದ ಊಟ ಮಾಡಿ ಕಳೆಯುವ ಆಸೆ. ಪಾಪ, ಇದೇನಿದು ಹಿಂಗ್ ಬರ್ದಾಳಕಿ? ಪಾಪ, ನಾಳೆ ಹೋಗಿ ಆ ಬಂಧನದಿಂದ ಮುಕ್ತ ಮಾಡಿಕೊಂಡು ಬರಲೇಬೇಕು. ರೀ, ಇವತ್ ಲಘು ಬರ್ರಿ. ಪ್ಯಾಟಿಗೆ ಹೋಗಿ ಸ್ವಲ್ಪ ಅರಿವಿ ತರೋಣ. ಏನಂದೆ? ಮತ್ತ ಅರಿವಿನ? ಅಲ್ಲ, ಮೊನ್ನೆ ಹೊಲಿಸಿಯಲ್ಲ. ಹೌದ್, ಮತ್ತ ನೀವ ಅಂದ್ರಲ್ಲ ಹಿಂದಿನ ಬಟ್ಟೆ ಹಾಕೊಂಡ್ರ ನಿರಾಶ್ರಿತರಂಗ್ ಕಾಣ್ತಿ ಅಂತ. ಹೌದು, ಆದ್ರೆ ಹೊಸ ಹೊಲಿಸಿದ್ದು ಏನಾದ್ವು? ಅವು ನನ್ನ ದೇಹನ ಅಲಂಕರಿಸಲಿಕ್ಕೆ ನಿರಾಕರಿಸ್ತಾವ್ರಿ. ಓಹೋ, ನಿನ್ನ ದೇಹವನ್ನು ಅಲಂಕರಿಸಲಿಕ್ಕೆ ನಿರಾಕರಿಸ್ತಾವ? ಅಂದ್ರ ಮತ್ತ ದಪ್ಪ ಆಗ್ಲಿಕ್ಕೆ ಹತ್ತಿದೆ ಅಂದಂಗ ಆತ. ಮತ್ತೇನ್ ಮಾಡೋದು? ನಾ ತೆಳ್ಳಗಾದ್ರ ಜನ ಮೆಚ್ಚಬಹುದು ಅನ್ಕೊಂಡಿದ್ದೆ. ಆದ್ರ ಏನ್ರಿ ಹಿಂಗಾಗ್ಬಿಟ್ಟಿರಿ, ಜಡ್ಡಾಗಿತ್ತೇನು ಅಂತ ಒಬ್ಬಾಕಿ ಕೇಳಿದ್ರ, ಇನ್ನೊಬ್ಬಾಕಿ ಏನ್ರಿ ಇಷ್ಟು ದಿನ ಕಾಣ್ಲಿಲ್ಲ, DNC ಮಾಡಿಸ್ಕೊಂಡ್ರಿನು ಅಂತ ಕೇಳಿ ಶುರು ಮಾಡ್ಯಾರ. ಸುನಂದಮ್ಮನ್ ಗೃಹ ಪ್ರವೇಶಕ್ಕ ನಾ ಇರ್ಲಿಲ್ಲ ಅಂತ ಮೊನ್ನೆ ಒತ್ತಾಯದಿಂದ ಮನೆಗ್ ಕರ್ಕೊಂಡು ಹೋಗಿ ಬರ್ಫಿ, ಭಾತು, ಹೋಳಿಗೆ, ಮೇಜವಾನಿ ಮಾಡಿಸಿದ್ಲು. ಮತ್ತ ಆ ನೆರ್ಮನಿಯೊಳಗ್ ಹೊಸ ಬಂದಾರಲ್ರಿ ಕವಿತಾ ಬಸು, ಆಕಿಗ್ ನಾ ಅಂದ್ರ ಬಹಳ ಅಭಿಮಾನ. ಮಗ ನನ್ನ ಪ್ರಾಶನ ಸಮಾರಂಭ ಕರೆದು ರಸಗುಲ್ಲ, ಚಮಚಮ್, ಸಂದೇಶ, ಸಿಂಗಾಡ ಎಲ್ಲಾ ಕೊಟ್ಲು. ಮತ್ತ ಶಾಂತಮ್ಮನ ಮೊಮ್ಮಗನ್ ಜಾವಳ ಆತ್ ನೋಡ್ರಿ, ಆ ದಿವ್ಸ ಜಿಲೇಬಿ, ಪಾಯಸ, ಬಜಿ ಎಲ್ಲ ಐತ್ರಿ. ಇದನ್ನೆಲ್ಲ ತಿನ್ಬೇಕಾರ ನೈಸರ್ಗಿಕ ಚಿಕಿತ್ಸೆ ದಿನ ನೆನಪಾಗಿ ಹೆಚ್ಚು ತಿಂದ್ರಿ ನೋಡ್ರಿ. ತೂಕಾನು ಹೆಚ್ಚಾಗ್ಲಿಕ್ಕೆ ಹೋಗ್ಲಿ. ನಿನ್ನ ಹಳೆ ಬಟ್ಟಿ ಏನ್ ಮಾಡಿದೆ? ಅವು ಕೃಷಾಂಗಿ ಆಗೋಕಿನ ಮೊದಲಿನ. ಓಹೋ, ಅವನ್ನೆಲ್ಲ ಕೆಲಸಕ್ಕೆ ಕೊಟ್ಬಿಟ್ಟೇನಿ. ಬಹಳ ಶೆಣಾಕಿರಿ. ಅಲ್ಲ, ಈ ಸಲ ನೀನು ಹಿಗ್ಗಿಸ್ಲಿಕ್ಕೆ ಬರುವಂತ ಅರಿವಿನ ಹೊಲಸು. ಸುಮಾ ಕೇಳಿದೆ, ಹಿಂದ ಡ್ರಮ್ಮಿನಂಗಿದ್ದಿ, ಇನ್ನ ಮೇಲೆ ಚೆಂಡಿನಂಗ ಆಗಬಹುದು ಬಹುಶಃ. ಇನ್ಮೇಲೆ ಯಾರ ಮನೆಗೂ ಹೋಗೋದಿಲ್ರಿ ನಾನು. ಅಲ್ಲ, ನಿನ್ನೆ ಪೇಪರ್ದಾಗ ಒಂದ್ ಲೇಖ ಬಂದಿತ್ತು, ಓದಿದ್ರೇನು? ಅದು ಅಲ್ಲ, ಕೊಬ್ಬಿನಿಂದ ಆಗುವ ಅನಿಷ್ಟಗಳು ಅಂತ ಇತ್ತಲ್ಲ. ಅದ
ರಕ್ತನಾಳದೊಳಗ ಕೊಬ್ಬು ಶೇಖರವಾಗಿ ಹೃದಯ ಹೆಂಗ್ ದುರ್ಬಲ ಆಗ್ತದ ಅಂತ ಸಚಿತ್ರವಾಗಿ ವಿವರಿಸಿದ್ರು ನೋಡ್ರಿ. ಹೌದು. ಇನ್ನು ಎಷ್ಟು ಕಷ್ಟ ಆಗ್ಲಿ ಈ ಕೊಬ್ಬು ಕರಗಿಸ್ಲಿಕ್ಕೆ ಬೇಕು. ಇಲ್ಲೋಡು, ನೀನು ತೂಕ ಕಡಿಮೆ ಮಾಡೋ ಎಲ್ಲಾ ಯೋಜನೆಗಳನ್ನು ಮುಗಿಸಿ ಇನ್ ಯಾವ್ದು ಉಳ್ದದ್ ಹೇಳು. ನಿನ್ನ ಸಲುವಾಗಿ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ನಿನ್ನ ಎಬ್ಬಿಸಿ ಚಹಾ ಮಾಡಿಕೊಟ್ಟು ತಿರುಗಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೆ. 1 ಮೈಲ್ ನಡೆಯೋದ್ರೊಳಗ ನಿನಗ ದಮ್ ಹತ್ತಿತ್ತು. ತಿರುಗಿ ಬರ್ಬೇಕಾದ್ರೆ ರಿಕ್ಷಾ ಮಾಡಿ ಕರ್ಕೊಂಡು ಬರ್ಬೇಕಾತ್ ನಿನಗೆ. ಮತ್ತೇನ್ ಮಾಡೋದ್ರಿ? ಏದಿಸರು ಶುರುವಾಗಿ ಎಷ್ಟು ತ್ರಾಸ ಆಯ್ತು ನಿಮ್ಗೇನ್ ಗೊತ್ತು? ಅಲ್ಲ, ನನಗೆಲ್ಲಾ ಗೊತ್ತದ ಅಂತನೇ ನೀನು ಮನೆಯೊಳಗೆ ವ್ಯಾಯಾಮ ಶುರು ಮಾಡು ಅಂತ ಎಲ್ಲಾ ಸಿದ್ಧತೆ ಮಾಡಿಕೊಟ್ಟೆ. ಖಾದಿ ಭಂಡಾರದಿಂದ ಜಮಖಾನಿ ತಂದೆ, ವ್ಯಾಯಾಮ ಶಾಲೆಗೆ ಹೋಗಿ ವ್ಯಾಯಾಮದ ಎಲ್ಲಾ ಸಲಕರಣೆಗಳನ್ನು ತಂದೆ, ಖೋಲಿ ಸ್ವಚ್ಛ ಮಾಡಿ ವ್ಯಾಯಾಮದ ವಿವಿಧ ಹಂತಗಳ ಪಟಗಳನ್ನು ತೂಗು ಹಾಕಿದೆ. ಆದ್ರೆ ಆದದ್ದೇನು, 5 ಮಿನಿಟ್ ಲೋಡ್ ತಿರುಗಿಸೋಳಗ ಕೈ ಹಿಡಿದು ಬಿಡ್ತಿತ್ತು. ಅಯ್ಯೋ ಅಂತ ಸುಮ್ಮನೆ ಕೂತು ಬಿಡ್ತಿದ್ದಿ. ಕೈಗೆ ಬಾಮ್ ಹಚ್ಚೋದು ತಿಕ್ಕೋದು ಎಲ್ಲಾ ಕೆಲಸ ನನಗ ಬಿತ್ತು. 4 ದಿನ ಆದ್ಮೇಲೆ ಆರಾಮಾತು ಅಂತ ನಿಂತಲ್ಲೇ ತಿರುಗಿಸೋ ಸೈಕಲ್ ಮೇಲೆ ಕೂತು ಅರ್ಧ ತಾಸು ಪೆಡಲ್ ಮಾಡಿದೆ. ಮುಗೀತು. ಕಾಲ್ ನೋವು, ಮೈ ನೋವು, ಜ್ವರ ಅಂತ 8 ದಿನ ಹಾಸಿಗೆ ಬಿಟ್ಟು ಹೇಳಲಿಲ್ಲ ನೀನು. ಅದೆಲ್ಲ ಮುಗ್ದದ. ಹಿಂದಾದದ್ದ ಮತ್ ಹೇಳಿ ನನಗ ಸಿಟ್ಟು ತರಿಸ್ಬೇಡ್ರಿ. ಮುಂದೇನ್ ಮಾಡೋದು ಅದನ್ನ ಹೇಳ್ರಿ ಮೊದ್ಲ. ಆಹಾರ ನಿಯಂತ್ರಣ ಮಾಡೋ ಹೇಳಿದ್ ಗೊತ್ತಿಲ್ಲ. ಆಹಾರ ನಿಯಂತ್ರಣ ಮಾಡುವ ಎಲ್ಲಾ ಸರಿ ಆಗ್ತದ. ತೂಕ ಕಡಿಮೆ ಮಾಡ್ಲಿಕ್ಕೆ ಅದೊಂದ ಉಪಾಯ ಚಲೋ ನಿನಗ. ತಿರ್ಗಾ ಮುರ್ಗಿ ಅದೊಂದ ಗೊತ್ತು ನಿಮಗ. ಬಜ್ಜಿ, ಪಕೋಡ, ವಡಿ, ಜಿಲೇಬಿ, ಮೈಸೂರು ಪಾಕು ಮಾಡಬೇಡ ಅಂತ ಕಟ್ಟಪ್ಪಣೆ ಮಾಡಿದ್ರಿ. ಮೂಲಂಗಿ, ಗಜ್ರಿ, ಸೌತಿಕಾಯಿ ಹೆಚ್ಚು ತಿನ್ನು ಅಂದ್ರಿ. ಅಕ್ಕಿ ಬದ್ಲಿ ಗೋಧಿ ಹೆಚ್ಚು ಬಳಸ್ಲಿಕ್ಕೆ ಹತ್ತೇವಿ. ದೋಸೆ ಚಪಾತಿಗಳಿಗೆ ಎಣ್ಣೆ ಹೆಚ್ಚು ಬಳಸೋದ್ ಬಿಟ್ಟೆ ಇನ್ನೇನ್ ಮಾಡ್ಬೇಕು ನಾನು? ಅಲ್ಲ, ನಾ ಹೇಳಿದ್ದು ಖರೇನ. ಆದ್ರೆ ನೀ ಮಾಡಿದ್ದೇನು? ಏನು? ಬೆಳಿಗ್ಗೆ ಎಣ್ಣೆ ಹಚ್ಚೋದು ಬಿಟ್ಟು ಬೆಣ್ಣೆ ಹಾಕಿ ದೋಸೆ ಮಾಡಿ ಸಾಕು. ಪುಲ್ಕ ಕೆಂಡದ ಮೇಲೆ ಸುಡು ಅಂದ್ರೆ ಕೆಂಡದ ಮೇಲೆ ಸುಟ್ಟು ಬಿಸಿ ಇದ್ದಾಗ ತುಪ್ಪ ಹಚ್ಚಿಟ್ಟು ಟೊಮಾಟೊ ಹೆಚ್ಚಿ ಕೆನಿ ಮೊಸರು ಸಕ್ಕರೆ ಹಾಕಿ ಹೀರಿಕಾಯಿ ಮತ್ತೆ ಕ್ಯಾಬೇಜು ರುಚಿ ಇಲ್ಲ, ಹಣ್ಣು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೋಂಡಾ ಬಜಿ ಮಾಡ್ತಿ. ಗಜ್ರಿ ಎಲ್ಲಾ ಹೆರದು ಖವಾ ಹಾಕಿ ಹಲ್ವಾ ಮಾಡ್ತಿ. ಅದಕ್ಕೆ ನೀವು ಕೆಟ್ಟ ಮಾರಿ ಮಾಡಿ ಹಣೆ ಪಡ್ಕೊಂಡ್ರಿ. ಮತ್ತೆ ನಾ ಏನ್ ಮಾಡ್ಲಿ ನೀನ ಹೇಳ್ಸುಮ. ತೂಕ ಹೆಚ್ಚಾಗಿ ತ್ರಾಸ ಆಗೋದು ನಿನಗ, ನಿನ್ನ ಸಲುವಾಗಿ ಉಪವಾಸ ವ್ಯಾಯಾಮ ಮಾಡ್ಲಿಕ್ಕೆ ಆಗ್ತದೆ. ಹೋಗ್ಲಿ ಬಿಡ್ರಿ, ಏನ್ ಮಾಡೋದು? ಏನ್ ಮಾಡೋದು ಬೇಡ ಸುಮಾ, ನೀ ಏನ್ ಬೇಜಾರ್ ಮಾಡ್ಕೋಬೇಡ. ನಾನು ನೀನು ಜೋಡಿಯ ಅಂದಂಗ ನೀನು ಕೊಬ್ಬು ಜೀವನ ಸಂಗಾತಿಗಳು. ನಿನ್ನ ಅದರಿಂದ ಬೇರ್ಪಡಿಸಕ್ಕೆ ಸಾಧ್ಯ. ಹಿಂಗಾಗಿ ನೀನು ಅದರ ಜೋಡಿನ ಬದುಕಲಿಕ್ಕೆ ಇದುವರೆಗೆ ತೂಕ ಕಡಿಮೆ ಮಾಡಿ ಕಿರು ನಾಟಕ ಕೇಳಿದಿರಿ. ಮೂಲ ಕಥೆ ಡಾಕ್ಟರ್ ಜ್ಯೋತ್ಸನಾ ಕಾಮತ್. ಭಾಗವಹಿಸಿದವರು ಜಿಎಂ ಶಿರಹಟ್ಟಿ. ಈ ಕಥೆಯನ್ನು ಬಾನುಲಿಗೆ ಅಳವಡಿಸಿ ಇದರಲ್ಲಿ ಭಾಗವಹಿಸಿ ಇದನ್ನು ಪ್ರಸ್ತುತಪಡಿಸಿದವರು ಪ್ರಭಾ ಸೀರು.